ವಿಡಿಯೋ ನೋಡ್ಕೊಂಡ್ ಬನ್ನಿ. There are youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some have become another activists, and they start attacking everyone. And you people file contempt petition because ಆಕ್ಚುಲಿ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಯಂಗ್ಸ್ಟರ್ಸು ಪ್ಯಾರಾಸೈಟ್ಸ್ ತರ, ಕಾಕ್ರೋಚಸ್ ತರ ಅವರು ಏನು ಕೆಲಸ ಇಲ್ಲದೆ ಮೀಡಿಯಾನಲ್ಲಿ, ಸೋಷಿಯಲ್ ಮೀಡಿಯಾನಲ್ಲಿ ಬ್ಯುಸಿ ಆಗಿಬಿಡ್ತಾರೆ. RTI ಅಂತ ಎತ್ಕೊಂಡ್ಬಂದು ಜನರು ಪ್ರಾಣ ಹಿಂತಾರೆ. ಮತ್ತೆ ಅವ್ರ ಸ್ಟೇಟ್ಮೆಂಟ್ನ ಏನೋ ಚೇಂಜ್ ಮಾಡಿ ಹೇಳಿದ್ರು, ಇಲ್ಲ ನಾನು ಆ ಥರ ಎಲ್ಲ ಹೇಳಿದ್ದು ಹಂಗೆ ಅಂತ. ಆ್ಯಕ್ಚುಲಿ ನೋಡಿ, ಅವ್ರ ಹತ್ರ ಹೇಳಿದ್ದಕ್ಕೆ ಒಬ್ಬ ದೀಪ್ಕೆ ಅಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ತಾರೆ. ಅದು ಆ್ಯಕ್ಚುಲಿ ಏಪ್ರಿಲಲ್ಲೇ ಓಪನ್ ಆಗಿತ್ತು, ಅದ್ರ ನೇಮ್ ಚೇಂಜ್ ಇತ್ತು. ಇವಾಗ ಈ ಡೆವಲಪ್ಮೆಂಟ್ಸಿಂದ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳ್ಬಿಟ್ಟು ಆ ಅಕೌಂಟ್ಗೆ ನೇಮ್ ಚೇಂಜ್ ಮಾಡ್ತಾರೆ. ನೀವು ಬಿಲೀವ್ ಮಾಡಲ್ಲ, ಎಷ್ಟು ಜನ ಗೊತ್ತೋ ಎಷ್ಟು ಜನ ಗೊತ್ತಿಲ್ಲ. 3 ಡೇಸಿಂದ ಫಸ್ಟ್ ಡೇ 25,000 ಫಾಲೋವರ್ಸ್ ಇದ್ರು, ಸೆಕೆಂಡ್ ಡೇ 70,000 ಫಾಲೋವರ್ಸ್. ಇವತ್ತು ಮಾರ್ನಿಂಗು ನಾನು ನೋಡೋಷ್ಟೊತ್ತಿಗೆ 1 ಮಿಲಿಯನ್ ಫಾಲೋವರ್ಸ್ ಇದ್ರು. ಈವ್ನಿಂಗ್ ಅಷ್ಟೊತ್ತಿಗೆ 5.7 ಮಿಲಿಯನ್ ಫಾಲೋವರ್ಸ್. ಎವ್ರಿ 1 ಅವರ್ ಚೆಕ್ ಮಾಡ್ತಾ ಇದ್ದೀನಿ, 4 to 5 lakhs ಫಾಲೋವರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಅಜೆಂಡಾ ಇಷ್ಟೇ ನೋಡಿ, ಎಲ್ಲರಿಗೂ ಒಂದು ರೆವಲ್ಯೂಷನ್ ಬೇಕು, ಎಲ್ಲರಿಗೂ ಒಂದು ಡೆವಲಪ್ಮೆಂಟ್ ಬೇಕು. ಈಗ ಏನು ನಡೀತಾ ಇದೆ, ಕುಂತ್ಕೊಂಡು ಹೋಗ್ತಾ ಇದೆ. ಆ್ಯಕ್ಚುಲಿ ಇವಾಗ ಯೂತ್, ಇವಾಗ ಯಂಗ್ಸ್ಟರ್ಸು ತುಂಬ ಫಾಸ್ಟಾಗಿ ಗ್ರೋತ್ ಆಗಬೇಕು, ಫಾಸ್ಟಾಗಿ ಡೆವಲಪ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಅಷ್ಟೊಂದು ಡೆವಲಪ್ ಆಗ್ಬಿಟ್ಟಿದೆ. ಬೇರೆ ಯಾವ ದೇಶದಲ್ಲಿ ಆಗ್ತಾ ಇರೋಂಥ ಡೆವಲಪ್ಮೆಂಟ್ಸ್ನೆಲ್ಲನೂ ಈಗ ನಾವು ಕಣ್ಮುಂದೆ ಮೊಬೈಲಲ್ಲಿ ನೋಡ್ಬೋದು. ಅವಾಗ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಇಂಡಿಯಾನಲ್ಲಿ ಏನಿದೆ, ಅಮೆರಿಕಾನಲ್ಲಿ ಏನಿಲ್ಲ, ಚೈನಾನಲ್ಲಿ ಏನಿದೆ, ನಮ್ಮಲ್ಲಿ ಏನಿಲ್ಲ, ಇದನ್ನು ನೋಡ್ತಾರೆ. ಇದು ಆ್ಯಕ್ಚುಲಿ ನಮ್ಮ ಗೌರ್ಮೆಂಟ್ಗೆ, ನಮ್ಮ ಅಡ್ಮಿನಿಸ್ಟ್ರೇಷನ್ನು ಕಂಪೇರ್ ಮಾಡಬೇಕು, ಡೆವಲಪ್ ಮಾಡಬೇಕು. ಮೇ ಬಿ ಮಾಡ್ತಾ ಇರ್ಬೋದು. ಆ ಫಾಸ್ಟ್ನೆಸ್ಸು ಸಾಕಾಗ್ತಾ ಇಲ್ಲ ಅನ್ನೋದು ನನ್ನ ಇಂಟೆನ್ಷನ್ನು. ಏನಕ್ಕೆ ಇಷ್ಟು ಜನ ಮಿಲಿಯನ್ಸ್ ಆಫ್ ಇದು ಫಾಸ್ಟಾಗಿ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ನಮ್ಮ ನ್ಯಾಷನಲ್ ಪಾರ್ಟಿಗೆ, ಕಾಂಗ್ರೆಸ್ಗೆ 30 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, BJPಗೆ 8 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಈಗ ಜಸ್ಟ್ 3 ಡೇಸಲ್ಲಿ 5.7 ಮಿಲಿಯನ್ ಫಾಲೋವರ್ಸ್ ಅಂದರೆ ತಮಾಷೆ ಮಾತಲ್ಲ. ಸೊ ಇದನ್ನ ನಮ್ಮ ಗೌರ್ಮೆಂಟ್ ಆಗಲಿ, ನಮ್ಮ ಅಡ್ಮಿನಿಸ್ಟ್ರೇಷನ್ ಆಗಲಿ, ನಮ್ಮ ಪೊಲಿಟಿಕಲ್ ಲೀಡರ್ಸ್ ಆಗಲಿ ಇದೊಂದು ಅಲರ್ಟ್ ಸೈನ್ ಥರ ತೊಗೊಳ್ಬೇಕು. ಆ್ಯಕ್ಚುಲಿ ಡೆವಲಪ್ಮೆಂಟ್ ಕಡೆ ಫೋಕಸ್ ಮಾಡಬೇಕು. ಏನು ಯಂಗ್ಸ್ಟರ್ಸ್ ಇದ್ದಾರೆ ಜಾಸ್ತಿ ಅವ್ರನ್ನ ಎಂಗೇಜ್ ಮಾಡೋಕೆ ನೋಡಬೇಕು. ಈಗ ಕೆಲಸದಲ್ಲಿ ಒಂದು ಗೌರ್ಮೆಂಟ್ ಜಾಬ್ಸ್ ಆಗ್ಬೋದು, ಎಷ್ಟೋ ಗೌರ್ಮೆಂಟ್ ಜಾಬ್ಸು ಈ ರಿಕ್ರೂಟ್ಮೆಂಟ್ ಮಾಡ್ದೇನೆ ಹಂಗೆ ಪೆಂಡಿಂಗ್ ಇದ್ದೋಗಿದ್ದಾವೆ. ಅದೇ ಥರ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಕೊಡಬೇಕು. ಸೊ ಥ್ಯಾಂಕ್ ಯು. ಮುಂದಿನ ವಿಡಿಯೋನಲ್ಲಿ ಸಿಗೋಣ.